ಸ್ನೇಹಿತರೆಲ್ಲರೂ ನಮಸ್ಕಾರ. ನಿಮ್ಮ ಶಿಲಬ್ರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ದೇನೆ. ಆ ಪುಸ್ತಕದ ಹೆಸರೇ ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲಾನ್ ಅಂತ ಹೇಳಿ ಜಾರ್ಜ್ ಎಸ್ ಕ್ಲೇಸರ್ ಅವರು ಬರೆದಂಥ ಒಂದು ಪುಸ್ತಕ. ಇದೊಂದು ಆಂಗ್ಲ ಪುಸ್ತಕ ಇದೆ. ಇದನ್ನು ಕನ್ನಡದಲ್ಲಿ ಬ್ಯಾಬಿಲೋನಿನಲ್ಲಿ ಒಬ್ಬ ಕುಬೇರ ಅನ್ನುವಂತಹ ಒಂದು ಶೀರ್ಷಿಕೆಯನ್ನು ಹೊತ್ತುಬಿಟ್ಟು ನಿಮಗೆ ಲಭ್ಯವಿದೆ. ಕನ್ನಡದ ಹಲವಾರು ಪುಸ್ತಕದ ಜಾಲತಾಣಗಳಲ್ಲಿ ನಿಮಗೆ ಲಭ್ಯವಿದೆ. ಅದರಲ್ಲೂ ನವ ಕರ್ನಾಟಕ ಪುಸ್ತಕ ಪ್ರಕಾಶನದಲ್ಲಿ ಸಹ ನೀವು ಹುಡುಕ್ಬೋದು. ಹಾಗೆ ಬೇರೆ ಬೇರೆ ರೀತಿಯಾದಂತಹ ಪುಸ್ತಕ ಜಾಲತಾಣಗಳು ನಿಮ್ಗೆ ಎಲ್ಲಿ ಸಿಗುತ್ತೋ ಆನ್ಲೈನ್ನಲ್ಲಿ ಹೇಗೆ ಖರೀದಿ ಮಾಡಬೇಕು, ಅಮೆಝಾನಲ್ಲೂ ಸಹ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಪುಸ್ತಕದ ಬಗ್ಗೆ ನಿಮಗೆ ಹಲವಾರು ಮಾಹಿತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ನೀಡಲಿದ್ದೇನೆ. ಬ್ಯಾಬಿಲಾನ್ ಅನ್ನೋದು ಸುಮಾರು 2000 ವರ್ಷ ಹಳೆಯ ಒಂದು ನಾಗರಿಕತೆ. ಸೊ ಆ ಬ್ಯಾಬಿಲಾನ್ ನಾಗರಿಕತೆಯಲ್ಲಿ ಓರ್ವ ಕುಬೇರನಿದ್ದ ಅಥವಾ ರಿಚೆಸ್ಟ್ ಮ್ಯಾನ್ ಇದ್ದ ಅನ್ನೋದನ್ನ ಈ ಒಂದು ಪುಸ್ತಕದಲ್ಲಿ ನಮಗೆ ಒಂದು ರೀತಿ ಪಾಠದಂತೆ ಓದುಗರಿಗೆ ಪರಿಚಯಿಸ್ತಾ ಹೋಗ್ತಾರೆ ಜಾರ್ಜ್ ಕ್ಲೇಸನ್ ರವರು. ಇದರಲ್ಲಿ ಮುಖ್ಯವಾದಂಥ ಅಂಶ ಏನು, ಈ ಪುಸ್ತಕವನ್ನು ಓದೋದ್ರಿಂದ ಯಾರಿಗೇನು ಲಾಭ ಆಗಲಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ನಮ್ಮ ಜೀವನದಲ್ಲಿ ಹಣ ಅನ್ನೋದು ಎಲ್ಲರ ಒಂದು ಜೀವನದಲ್ಲೂ ದೊಡ್ಡ ಒಂದು ಮಹತ್ವವನ್ನು ವಹಿಸಿರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದರಲ್ಲಿ ಮುಖ್ಯವಾಗಿ ಹಣವನ್ನು ಹೇಗೆ ಕೂಡಿಡಬೇಕು, ಹೇಗೆ ಅದನ್ನು ಹೂಡಿಕೆ ಮಾಡಬೇಕು, ಹೇಗೆ ಹಣವನ್ನು ಬೆಳೆಸಬೇಕು, ಈ ರೀತಿಯಾದಂಥ ಪ್ರಶ್ನೆಗಳು, ಈ ರೀತಿಯಾದಂಥ ಸವಾಲುಗಳು ನಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ ಅನ್ನೋಂಥ ವಿಚಾರ. ಹಣಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ರೀತಿಯಾದಂಥ ಐತಿಹಾಸಿಕ ದಾಖಲೆಗಳಿದೆಯಾ, ಅದಕ್ಕೊಂದು ಸಂಬಂಧಪಟ್ಟಂಥ ಕೈಪಿಡಿಗಳಿದೆಯಾ ಅಂತ ಹೇಳಿ ನಾವು ಅವಾಗವಾಗ ಹುಡುಕೋದು ಸಾಧಾರಣವಾದಂಥ ಒಂದು ಸಂಗತಿಯಾಗಿದೆ ಅನ್ನೋಂಥ ವಿಚಾರ. ಜಾರ್ಜ್ ಕ್ಲೇಸನ್ ರವರು ಬ್ಯಾಬಿಲೋನಿನ ನಾಗರಿಕತೆಯಲ್ಲಿ ಸಿಕ್ಕಂತಹ ಒಂದು ಮಣ್ಣಿನ ಒಂದು ಆ ಟ್ಯಾಬ್ಲೆಟಿನ ಮೂಲಕ ಅವ್ರು ಏನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಒಂದು ಪುಸ್ತಕದಲ್ಲಿ ನಮಗೆ ಅಂದರೆ ಓದುಗರಿಗೆ ಪರಿಚಯಿಸ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ. ಆಗಿನ ಕಾಲದಲ್ಲಿ ಬ್ಯಾಬಿಲೋನಿನಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿನ ರಾಜ ತುಂಬ ಒಂದು ವೈಭವೀಕರಣಕ್ಕೋಸ್ಕರ ಹಲವಾರು ರೀತಿಯಾದಂತಹ ಒಂದು ಕನ್ಸ್ಟ್ರಕ್ಷನ್ಸ್ಗಳಲ್ಲಿ ಅಥವಾ ಇಮಾರತುಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಅಥವಾ ವಾಸ್ತುಶಿಲ್ಪದಲ್ಲಿ ಒತ್ತನ್ನು ಕೊಟ್ಟಲ್ಲಿರುವಂಥ ಜನರಿಗೆಲ್ಲ ಉದ್ಯೋಗವನ್ನು ಕೊಡ್ತಾನೆ. ಆ ಒಂದು ಕೆಲಸ ಕಾರ್ಯಗಳು ಮುಗಿದ ನಂತರ ಜನರ ಬಳಿಯಲ್ಲಿ ಕೆಲಸನೂ ಇರೋದಿಲ್ಲ, ಜೊತೆಗೆ ದುಡ್ಡು ಇರೋದಿಲ್ಲ. ಇದನ್ನು ಕಂಡಂತಹ ರಾಜ ಏನು ಮಾಡೋದು ಅನ್ನುವಂಥ ಒಂದು ಪ್ರಶ್ನೆ ಆತನಿಗೆ ಎದುರಾಗುತ್ತೆ. ಆಗ ಆತನ ಒಂದು ಸಾಮ್ರಾಜ್ಯದಲ್ಲಿ ಬ್ಯಾಬಿಲೋನಿನ ನಗರದಲ್ಲಿರುವಂಥ ಎಲ್ಲ ಮಂತ್ರಿಗಳನ್ನೆಲ್ಲ ಕರೆಸಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಕೊಡೋಕ್ಕಾಗತ್ತಾ ಅಂತ ಕೇಳ್ತಾನೆ. ಹಣವನ್ನು ಶ್ರೀಮಂತರ ಬಳಿಗೆ ಹಣ ಹೋಗ್ತಾ ಇದೆ, ಬಡವರು ಯಾಕೆ ಈ ಹಣವನ್ನು ಉಳಿಸಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಬೇಕಾದ್ರೆ ಅವರಿಗೆ ಸೂಕ್ತವಾದಂಥ ಹಣಕಾಸಿಗೆ ಸಂಬಂಧಪಟ್ಟಂತಹ ಜಾಗೃತಿ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಇಲ್ಲ ಅನ್ನುವಂಥ ಮಾತನ್ನೇ ಬಹಳಷ್ಟು ಜನ ಮಂತ್ರಿಗಳು ಹೇಳ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ರಾಜ ಏನು ಮಾಡ್ತಾನೆ ಅಂತಂದರೆ, ಸರಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಶ್ರೀಮಂತರಾಗಿದ್ದಾರೋ ಆ ಶ್ರೀಮಂತರ ಪೈಕಿಯಲ್ಲಿ ನಾವು ಕೇಳ್ಕೊಳ್ಳೋಣ, ಯಾರಿಗೆ ಆಸಕ್ತಿ ಇದೆಯೋ ಆ ವ್ಯಕ್ತಿ ಬಂದುಬಿಟ್ಟು ನಮ್ಮ ಜನರಿಗೆ, ನಮ್ಮ ನಗರದ ಸಾರ್ವಜನಿಕರಿಗೆ ಅವರು ಮಾಹಿತಿನ ನೀಡಲಿ ಅಂತ ಹೇಳಿ ರಾಜ ಹೇಳ್ತಾನೆ. ಆಗ ಮಂತ್ರಿ ಆಗಲಿ ಪ್ರಭು ಅಂತ ಹೇಳಿ ಯಾರು ಶ್ರೀಮಂತರಿದ್ದಾರೋ ಅವರ ಬಳಿಗೆಲ್ಲ ತೆರಳಿ ಹೋಗ್ಬೇಕಾದ್ರೆ ಅವರಿಗೆ ಸೂಕ್ತವಾಗಿ ಇದಕ್ಕೆ ಮಾರ್ಗದರ್ಶನವನ್ನು ನೀಡೋದಕ್ಕೆ ಅಂತ ಹೇಳಿ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ತಾರೆ. ಆ ವ್ಯಕ್ತಿಯ ಹೆಸರೇ ಅರ್ಹದ್. ಸೊ ಅರ್ಹದನ್ನು ಆಯ್ಕೆ ಮಾಡಿಬಿಟ್ಟು ಆ ಒಂದು ಪಟ್ಟಿಯಲ್ಲಿ ಆ ಹೆಸರನ್ನು ಅರ್ಹದ್ ಅನ್ನುವಂಥ ಹೆಸರನ್ನು ಪ್ರಸ್ತಾವನೆ ಮಾಡಿ ರಾಜನ ಮುಂದೆ ಇಟ್ಟಾಗ ರಾಜ ಸರಿ ಆಯಿತು, ಹಾಗಾದರೆ ಅರ್ಹದನಿಗೆ ಕರೆಸಿಬಿಟ್ಟು ಜನರಿಗೆ ಈ ರೀತಿಯಾಗಿ ಹಣದ ಬಗ್ಗೆ ಮಾರ್ಗದರ್ಶನ ನೀಡಲಿಕ್ಕೆ ಅವರಿಗೆ ಒಂದು ಸನ್ಮಾರ್ಗದ ಹಾದಿಯನ್ನು, ಹಣವನ್ನು ಉಳಿತಾಯ ಮಾಡೋದರ ಕುರಿತಾಗಿ ಅಥವಾ ಹಣವನ್ನು ಭದ್ರಪಡಿಸಿರೋದ್ರ ಕುರಿತಾಗಿ ಎಲ್ಲ ಮಾಹಿತಿನ ನೀಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತ ಹೇಳಿದಾಗ ಅವರ ರಾಜನ ಅಪ್ಪಣೆಯಂತೆ ಅರ್ಹದನ್ನು ನೇಮಕ ಮಾಡಿ ಅರ್ಹದನಿಗೆ ರಾಜ ಒಂದು ಆಸ್ಥಾನಕ್ಕೆ ಕರೀತಾರೆ. ಅರ್ಹದ ಅವಾಗ ಏನು ಹೇಳ್ತಾರೆ ಅಂದರೆ, ನನಗೆ ನೀವು ಒಂದೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡಿದಂತಹ ಅಥವಾ ಪ್ರಸಿದ್ಧರಾದಂಥವ್ರನ್ನ ಕರ್ಕೊಂಬನ್ನಿ, ಒಂದು 100 ಜನನ ಕರೆಸಿ. ಸೊ ಆ 100 ಜನನ ಕರೆಸಿದ್ರೆ ಅವರಿಗೆ ಈ ಹಣದ ಬಗ್ಗೆ ಮಾಹಿತಿ ಹೇಳಿದ್ರೆ ಅವರು ತಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆಲ್ಲ ಇದರ ಬಗ್ಗೆ ಪ್ರಚಾರ ಮಾಡಿ ಕೊನೆಗೆ ನಾವೆಲ್ಲರೂ ಸಹ ಹಣದ ಬಗ್ಗೆ ಜಾಗೃತಿಯನ್ನು ಹೊಂದಲು ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರನ ಹೇಳ್ತಾನೆ. ಆಗಿರ್ಬೇಕಾದ್ರೆ ರಾಜ ಸಹ ಅದನ್ನು ಒಪ್ಪಿಗೆ ಪಡ್ಕೊಂಡು 100 ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಜನರನ್ನು ಆ ಒಂದು ವೇದಿಕೆಯಲ್ಲಿ ಅಥವಾ ಆ ಒಂದು ಜಾಗದಲ್ಲಿ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಅರ್ಹದನ್ನು ಕರೆಸಿ ಆ ಹಣದ ಸಂಬಂಧಪಟ್ಟಂಥ ಮಾತುಗಳನ್ನು ಅಥವಾ ವಿಚಾರಗಳನ್ನು ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ. ಸುಮಾರು 127 ಪುಟಗಳು ಅಂದರೆ ಇರುವಂಥ ಈ ಒಂದು ಪುಸ್ತಕ ಇದೆ. ಇದು ಇಂಗ್ಲೀಷ್ನಲ್ಲಿ ಸುಮಾರು 147 ಪುಟಗಳಿದೆ, ಕ್ಷಮಿಸಿ. ಆಂಗ್ಲದಲ್ಲಿ ಈ ಒಂದು ಪುಸ್ತಕನ ಹೊರತಂದಿರೋದ್ರಿಂದ ಇದನ್ನು ಕನ್ನಡಕ್ಕೆ ಅನುವಾದಿಸಲಾಗಿದೆ. ಬ್ಯಾಬಿಲೋನಿನ ಕುಬೇರ ಅನ್ನುವಂಥ ಪುಸ್ತಕವು ಸಹ ಇದರ ಸಂಬಂಧಪಟ್ಟಂಥ ಒಂದು ಪುಸ್ತಕ, ಇದನ್ನು ಅನುವಾದಿತ ಪುಸ್ತಕ ಆಗಿದೆ. ಇದು ತುಂಬ ಅತ್ಯಂತ ಪ್ರಶಸ್ತಿ ಪ್ರಾಧಾನ್ಯ ಅನ್ನೋಕ್ಕಿಂತ ಅತ್ಯಂತ ಯಶಸ್ವಿ ಹೊಂದುವಂಥ ಪುಸ್ತಕದಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಸುಮಾರು ಈಗ 20 ಲಕ್ಷ ಪ್ರತಿಗಳನ್ನು ಈ ಒಂದು ಪುಸ್ತಕ ಮಾರಾಟವನ್ನು ಗಳಿಸಿದೆ ಪುಸ್ತಕ ಅಂತ ಹೇಳ್ಬೋದು. ಇದರಲ್ಲಿ ಬ್ಯಾಬಿಲೋನಿನ ನಾಗರಿಕತೆಯಲ್ಲಿ ಇರುವಂತಹ ಅವರ ಒಂದು ಹಣಕ್ಕೆ ಕುರಿತಾದಂತಹ ವಿಚಾರಗಳನ್ನು ಎಲ್ಲರಿಗೂ ಸಹ ನೀಡುವಂತಹ, ಸರಳವಾಗಿ ಅದನ್ನು
ಪರಿಚಯಿಸುವಂಥ ಅರ್ಥೈಸುವಂಥ ನಿಟ್ಟಿನಲ್ಲಿ ಒಂದು ಪುಸ್ತಕ ಹೊರಗೆ ರೂಪ ಪಬ್ಲಿಕೇಶನ್ ಅವರು ಇಂಗ್ಲೀಷ್ನಲ್ಲಿ ಇದನ್ನು ಹೊರಗೆ ತಂದಿದ್ದಾರೆ ಅನ್ನೋಂಥ ವಿಚಾರ. ದರ ಸಹ ಸುಮಾರು ₹150 ಅಷ್ಟಿದೆ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ನಾನು ಇನ್ನೂ ದರವನ್ನು ನೋಡಿಲ್ಲ, ಪ್ರಾಯಶಃ ನೀವು ಗೂಗಲಲ್ಲಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈಗ 7 ಮುಖ್ಯವಾದಂತಹ ಒಂದು ತತ್ವವನ್ನು, ಪ್ರಿನ್ಸಿಪಲನ್ನು ಈ ಒಂದು ಪುಸ್ತಕ ಹೇಳುತ್ತೆ. ಆ ಒಂದು ಪ್ರಿನ್ಸಿಪಲ್ಗೆ ಅಡಿಪಾಯ ಹಾಕ್ಕೊಂಡೇ ಹಲವಾರು ಅಧ್ಯಾಯಗಳು ಅದನ್ನು ಆ ಒಂದು ಪ್ರಿನ್ಸಿಪಲಿನ ಮೇಲೇ ನಡ್ಕೊಂಡು ಹೋಗುತ್ತೆ. ಆ ತತ್ವಗಳ ಮೇಲೇ ಆ ಒಂದು ಅಧ್ಯಾಯಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ. ಈ ಅಧ್ಯಾಯಗಳ ಪೈಕಿಯಲ್ಲಿ ಎಷ್ಟು ಅಧ್ಯಾಯಗಳಿದೆ ಅಂತಂದರೆ ಸುಮಾರು ಅಧ್ಯಾಯಗಳ ಹೆಸರನ್ನು ನಾನು ಹೇಳ್ತಾ ಹೋಗ್ತೀನಿ. ಎನ್ ಹಿಸ್ಟಾರಿಕಲ್ ಸ್ಕೆಚ್ ಆಫ್ ಬ್ಯಾಬಿಲಾನ್ ಅನ್ನೋದ್ರಲ್ಲಿ ಬ್ಯಾಬಿಲಾನಿನ ನಾಗರಿಕತೆಯ ಕುರಿತಾದಂಥ ಒಂದು ಪರಿಚಯವನ್ನು ನೀಡ್ತಾ ಹೋಗ್ತಾರೆ. ದ ಮ್ಯಾನ್ ಹೂ ಡಿಸೈರ್ಡ್ ಗೋಲ್ಡ್, ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲಾನ್, 7 ಕ್ಯೂರ್ಸ್ ಫಾರ್ ಎ ಲೀನ್ ಪರ್ಸ್, meet the goddess of good luck, the 5 laws of gold, the gold lender of Babylon, the walls of Babylon, the camel trader of Babylon, the clay tablets from Babylon, the luckiest man of Babylon ಅಂತ ಹೇಳಿ ಈ ಒಂದು ಅಧ್ಯಾಯಗಳ ಹೆಸರುಗಳು ಅಂದರೆ ಶೀರ್ಷಿಕೆಗಳು ಈ ರೀತಿ ಇದೆ ಅನ್ನುವಂಥ ವಿಚಾರ. ಸೊ ಇದನ್ನು 1926ನೇ ಒಂದು ವರ್ಷದಲ್ಲಿ ಇದನ್ನು ಮೊದಲ ಒಂದು ಮುದ್ರಣವನ್ನು ಕಂಡಿದೆ ಅಂತ ಹೇಳ್ಬೋದು ಈ ಒಂದು ಪುಸ್ತಕ. ಸೊ ಇದರಲ್ಲಿ ನಮಗೆ ತಿಳಿಯುವಂಥ 7 ಅಂಶಗಳನ್ನು, 7 ತತ್ವಗಳನ್ನು ನಾನು ನಿಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಇಚ್ಛಿಸ್ತಾ ಇದ್ದೀನಿ. ಅದಾದ ಬಳಿಕ ಈ ಪುಸ್ತಕವನ್ನು ಖರೀದಿ ಮಾಡಿ ಒಮ್ಮೆ ಓದ್ಕೊಂಡು ನೋಡಿ. ಒಬ್ಬೊಬ್ಬರಿಗೂ ಸಹ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗೆ ಈ ಒಂದು ಪುಸ್ತಕ ಪರಿಹಾರ ಆಗಲಿದೆ, ಆರ್ಥಿಕ ಸಮಸ್ಯೆಗೆ ಮುಖ್ಯವಾಗಿ ಅಂತ ಹೇಳ್ತಾ ಈ 7 ವಿಧಾನಗಳೇನು, 7 ತತ್ವಗಳೇನು ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇ ತತ್ವ ಏನು ಅಂದರೆ ಸೇವಿಂಗ್ಸಿನ ಮೇಲೆ ಅದು ಪ್ರಾಶಸ್ತ್ಯವನ್ನು ಹೊಂದಿದೆ ಅನ್ನುವಂಥ ವಿಚಾರ. ಅಂದರೆ ನಿಮ್ಮ ಒಂದು ಉಳಿತಾಯದಲ್ಲಿ 1ರಲ್ಲಿ 10 ಭಾಗದಷ್ಟು, ಅಂದರೆ 10ರಲ್ಲಿ 1 ಭಾಗ ನಿಮ್ಮ ಸಂಬಳ ತೊಗೊತಿದ್ದೀರಾ ಅಂದರೆ ಆ ಸಂಬಳಕ್ಕೆ 10 ಭಾಗಗಳಾಗಿ ವಿಂಗಡಿಸಿದರೆ ಆ 10ರಲ್ಲಿ 1 ಭಾಗವನ್ನು ನೀವು ಸೇವಿಂಗ್ಸ್, ಉಳಿತಾಯಕ್ಕೆ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಅದನ್ನು ಡಿಸಿಪ್ಲಿನ್ಡಾಗಿ ನೀವು ಅದನ್ನು ಅನುಸರಿಸಬೇಕು ಅನ್ನೋಂಥ ವಿಚಾರ. ಎರಡನೇ ತತ್ವ, ಎರಡನೇ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ನಿಮಗೆ ಸ್ಯಾಲರಿಗೂ ಮತ್ತು ಸೇವಿಂಗ್ಸಿಗೂ ಯಾವುದೇ ರೀತಿಯಾದಂಥ ಸಂಬಂಧಗಳಿರೋದಿಲ್ಲ. ಅದರಿಂದ ಬಡ್ಜೆಟನ್ನು ಹೆಚ್ಚಿನ ಒಂದು ಬಡ್ಜೆಟಿಗೆ ಒತ್ತನ್ನು ನೀಡಬೇಕು. ಬಡ್ಜೆಟಿಂಗ್ ಮಾಡೋದು ಭಾಳ ಮುಖ್ಯ. ಅದರ ಮೂಲಕ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬಹುದು. ನಿಮಗೆ ಬೇಕಾದಂತಹ ವಸ್ತುಗಳನ್ನು ಯಾವಾಗ ಖರೀದಿ ಮಾಡಬೇಕು, ಏನು ಎಂತ, ಮತ್ತು ನೀಡ್ಸ್ ಆ್ಯಂಡ್ ವಾಂಟ್ಸನ್ನು ಬೈಫರ್ಕೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ವಿಚಾರ. ಸೊ ಬಡ್ಜೆಟಿಂಗ್ ಬಗ್ಗೆ ಮಾತಾಡುತ್ತೆ. ಮೂರನೇ ಅಂಶ ಏನು ಅಂತಂದರೆ ಹಣವನ್ನು ಹೇಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದರ ಮೂಲಕ ಹಣವನ್ನು ಹೇಗೆ ನೀವು ಇನ್ನೂ ಹೆಚ್ಚಾಗಿ ಅದನ್ನು ವೃದ್ಧಿಸ್ಬೋದು ಅನ್ನುವಂಥ ವಿಚಾರವನ್ನು ಹೇಳ್ತಾ ಹೋಗುತ್ತೆ. 4ನೇ ಅಂಶ ಏನು ಅಂದರೆ ನೀವು ಕೂಡಿಟ್ಟಂಥ ಹಣ ಅಥವಾ ಹೂಡಿಕೆ ಮಾಡಿದಂಥ ಹಣದಲ್ಲಿ ಉತ್ತಮವಾದಂಥ ಹೂಡಿಕೆ ಮತ್ತು ಕೆಟ್ಟ ಹೂಡಿಕೆ ಅನ್ನೋದನ್ನು ಹೇಗೆ ನೀವು ಬೈಫರ್ಕೇಟ್ ಮಾಡಿ ನೋಡಬೇಕು. ಅದರಿಂದ ಯಾವುದು ನಿಮ್ಮ ಕಣ್ಣೆದುರುಗಡೆ ಒಳ್ಳೆ ಆದಾಯ ಕೊಡುವಂಥ ಒಂದು ಹೂಡಿಕೆ ಆಗಿದೆಯೋ ಅದು ನಿಜವಾಗ್ಲೂ ಆದಾಯ ಕೊಡುತ್ತಾ ಇಲ್ವೋ ಅನ್ನುವಂಥದ್ದು 1ಕ್ಕೆ 10 ಬಾರಿ ಪ್ರಶ್ನೆ ಹಾಕಿ ನೀವು ಹೂಡಿಕೆಗೆ ಮುಂದಾಗಿ ಅನ್ನುವಂಥ ವಿಚಾರ. ಯಾಕಂದರೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ನಾವೇ ಕನ್ನಡದಲ್ಲಿ ಹೇಳ್ತೀವೋ ಆ ರೀತಿಯೇ ಈ ಒಂದು ಹೂಡಿಕೆಯೂ ಸಹ ನೀವು ಅಲ್ಲಿ ಕಂಡು ಬರುವಂತಹ ಒಂದು ಇಂಟ್ರೆಸ್ಟ್ ಏನಿದೆ ಅಥವಾ ಒಂದು ರಿಟರ್ನ್ಸ್ ಏನಿದೆ ಅದು ನಿಜವಲ್ಲ ಅನ್ನುವಂಥ ವಿಷಯವನ್ನು ಹೇಳ್ತಾ ಹೋಗ್ತಾರೆ. ಅದಾದ ಬಳಿಕ ಈ ಒಂದು ವಿಚಾರದ ಮೂಲಕ ಹೇಗೆ ಹೂಡಿಕೆಯ ಒಂದು ಟ್ರ್ಯಾಪಿಂದ ನೀವು ಹೇಗೆ ಅವಾಯ್ಡ್ ಮಾಡಿಕೊಂಡು ಹೊರಗೆ ಬರ್ಬೋದು ಅನ್ನುವಂಥ ವಿಚಾರನ ಹೇಳ್ತಾರೆ. ಆಮೇಲೆ ಸ್ವಂತವಾಗಿ ಒಂದು ಮನೆಯನ್ನು ನೀವು ಕಟ್ಕೊಳ್ಳಿ. ಸ್ವಂತವಾಗಿ ನೀವು ಮನೆಯನ್ನು ಮಾಲೀಕರಾಗಿ ಅದರ ಮೂಲಕ ನೀವು ಬಾಡಿಗೆ ಕಟ್ಕೊಂಡು ಹಣವನ್ನು ಖರ್ಚು ಮಾಡುವಂಥ ಅವಶ್ಯಕತೆಗಳು ಕಡಿಮೆ ಆಗುತ್ತೆ ಅನ್ನುವಂಥ ವಿಚಾರನ ಹೇಳ್ತಾ ಹೋಗ್ತಾರೆ. ಆಮೇಲೆ ನಿಮ್ಮ ಒಂದು ಆಸ್ತಿನ, ನಿಮ್ಮ ಒಂದು ಹಣನ, ನಿಮ್ಮ ಒಂದು ಸಂಪತ್ತನ್ನು ಭದ್ರಗೊಳಿಸಲು ಒಂದು ಇನ್ಶೂರೆನ್ಸನ್ನು ಅಥವಾ ವಿಮೆಯನ್ನು ಮಾಡೋದು ಭಾಳ ಉತ್ತಮ ಅನ್ನುವಂಥ ವಿಚಾರನ ಹೇಳ್ತಾ ಹೋಗ್ತಾರೆ. ಹಾಗೆಯೇ ನೀವು ಏನೇನು ಕಲ್ತಿದ್ದೀರೋ, ಏನೇನು ವಿಷಯ ಹಣಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನು ಸಂಗ್ರಹಿಸಿದ್ದೀರೋ ಅದನ್ನು ಮತ್ತೆ ಮುಂದುವರ್ಸ್ಕೊತ ಹೋಗಿ. ಇನ್ನೂ ಹಲವಾರು ವಿಷಯಗಳನ್ನು ನೀವು ಕಲೆ ಹಾಕಿ ದುಡ್ಡಿಗೆ ಸಂಬಂಧಪಟ್ಟಂತೆ ಮತ್ತು ಇತರರಿಗೂ ಸಹ ಅದರ ಬಗ್ಗೆ ನೀವು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಹೆದರಬೇಡಿ. ಹಣವನ್ನು ಮತ್ತೆ ಹೆಚ್ಚಾಗಿ ಹಣವನ್ನು ಗಳಿಸೋದಕ್ಕೆ ಯಾವ ಮಾರ್ಗವನ್ನು ಹಿಡಿಬೇಕು ಅನ್ನೋದನ್ನು, ಅದರ ಒಂದು ಅರಿವನ್ನು ನೀವು ಕಲೀರಿ. ಎಲ್ಲರ ಹತ್ರನೂ ಹೋಗಿ ಅದರ ಬಗ್ಗೆ ನೀವು ಚರ್ಚೆ ಮಾಡಿ ಅದರ ಮೂಲಕ ನಿಮಗೆ ಹಣದ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳು ಗೊತ್ತಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಈ ಒಂದು ಅಧ್ಯಾಯಗಳಲ್ಲಿ ಹೇಳಿದಂಗೆ ಒಂಟೆಯ ಒಬ್ಬ ಟ್ರೇಡರ್, ವ್ಯಾಪಾರಿ ಬಗ್ಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಹಾಗೆ ಗೋಲ್ಡ್ ಟ್ರೇಡರ್ ಬಗ್ಗೆ ಒಂದು ವ್ಯಾಪಾರವನ್ನು, ಅಂದರೆ ಒಬ್ಬ ವ್ಯಕ್ತಿ ಹೇಗೆ ಬಂಗಾರದಲ್ಲಿ ಟ್ರೇಡಿಂಗ್ ಮಾಡ್ತಾರೆ ಅನ್ನೋಂಥ ವಿಷಯವಾಗಿರ್ಬೋದು, ಅಥವಾ ಇನ್ನೂ ಹಲವಾರು ಉದಾಹರಣೆಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಆದ್ದರಿಂದ ಒಂದು ಪುಸ್ತಕವನ್ನು ನಿಮ್ಮ ಬಿಡುವಿನ ಸಮಯದಲ್ಲಿ ಇದನ್ನು ಓದ್ಬಿಟ್ಟು ಹೇಗೆ ನೀವು ಹಣವನ್ನು ಗಳಿಸ್ಬೋದು, ಹೇಗೆ ಹಣವನ್ನು ಸುರಕ್ಷಿತವಾಗಿ ಇಡಬಹುದು ಮತ್ತು ಹೇಗೆ ಸಂಪತ್ತನ್ನು ಗಳಿಸ್ಬೋದು ಅನ್ನೋದಕ್ಕೆ ಒಂದು ಸೂಕ್ತವಾದಂಥ ಮಾರ್ಗದರ್ಶಿಯಾಗಿ ಈ ಒಂದು ಪುಸ್ತಕ ಇರಲಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಇನ್ನೊಂದು ಪುಸ್ತಕ ಪರಿಚಯದಲ್ಲಿ ನಾನು ಭೇಟಿ ಮಾಡ್ತೀನಿ. ಈ ವಿಷಯ ತಮಗೆ ಹೇಳಿಸಿದರೆ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ನಿಮ್ಮಶಿಲಾ ಬ್ರೋ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾರಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಪುಸ್ತಕ ಪರಿಚಯದಲ್ಲಿ ಮತ್ತೆ ನಿಮ್ಮ ಭೇಟಿ. ಧನ್ಯವಾದವಾಗಿ ನಿಮ್ಮ ಸಂದೇಶ.